ನಮಸ್ಕಾರ. ಈಗ ನೀವು ನೋಡ್ತಾ ಇರುವಂಥ ವಿಡಿಯೋ ಏನಂದರೆ, ಈ ಕಸ್ಟಮರ್ ಹತ್ರ 3 ಓವರ್ ಹೆಡ್ ಟ್ಯಾಂಕು ಮತ್ತು 3 ಮೋಟಾರ್ಸ್ ಇರುತ್ತೆ. ಈ 3 ಮೋಟಾರ್ಸು ಯಾವ ಥರ ವರ್ಕ್ ಆಗಬೇಕಂದ್ರೆ, ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿದ್ದರೆ ಅಂಡರ್ಗ್ರೌಂಡ್ ಟ್ಯಾಂಕ್ ಮೋಟರ್ ರನ್ ಆಗಬೇಕು. ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಬೋರ್ವೆಲ್ ಮೋಟರ್ ರನ್ ಆಗಬೇಕು. 3 ಓವರ್ ಹೆಡ್ ಟ್ಯಾಂಕ್ಸ್ ಇರೋದ್ರಿಂದ 3 ಸೊಲನೈಡ್ ವಾಲ್ವ್ ಯೂಸ್ ಮಾಡಿದ್ದೀವಿ ಈ ಸೈಟ್ನಲ್ಲಿ. ಕೆಳಗಡೆ ಈ ಥರ ಮ್ಯಾನ್ಯಲ್ ವಾಲ್ವ್ ಇರುತ್ತೆ, ಮೇಲ್ಗಡೆ ಸೊಲನೈಡ್ ವಾಲ್ವ್ ಇರುತ್ತೆ. ಯಾವ ಟ್ಯಾಂಕಲ್ಲಿ ನೀರು ಕಡಿಮೆ ಆಗಿರುತ್ತೋ ಆ ಟ್ಯಾಂಕಿಗೆ ಸೊಲನೈಡ್ ವಾಲ್ವ್ ಓಪನ್ ಆಗಬೇಕು. ಸೊಲನೈಡ್ ವಾಲ್ವ್ ಓಪನ್ ಆಗಿದ ನಂತರ ಸಂಪಲ್ಲಿ ನೀರಿದ್ರೆ ಮೋಟರ್ ರನ್ ಆಗಬೇಕು. ಸಂಪಲ್ಲಿ ನೀರಿಲ್ಲ ಅಂದರೆ 2 ಬೋರ್ವೆಲ್ ಮೋಟರ್ ಇರೋದ್ರಿಂದ 2 ಬೋರ್ವೆಲ್ ಮೋಟ್ರು ಆಲ್ಟರ್ನೇಟ್ ಮೋಡಲ್ಲಿ ರನ್ ಆಗ್ತಾ ಇರಬೇಕು. ಈ ಪ್ಯಾನಲ್ ನೋಡಿದ್ರೆ ಈ ಥರ ಇರುತ್ತೆ. ಮೇಲ್ಗಡೆ ಎಲ್ಲ 3 ಮೋಟರ್ ಇರೋದ್ರಿಂದ 3 ಟಾಗಲ್ ಸ್ವಿಚ್ ಇರುತ್ತೆ. 3 ಸ್ವಿಚ್ ಆಟೋ ಆ್ಯಂಡ್ ಮ್ಯಾನ್ಯಲ್, ಆಫ್, ಬೈಪಾಸ್ ಮೋಡಲ್ಲಿ ಇರುತ್ತೆ. 3 ಮೋಟ್ರಲ್ಲಿ ಯಾವ ಮೋಟ್ರ್ ಓಡ್ತಾ ಇದೆ ಅನ್ನೋ ಇಂಡಿಕೇಶನ್ಸ್ ಕೂಡ ಈ ಥರ ಇರುತ್ತೆ. ಈ ಪ್ಯಾನಲ್ ಒಳಗಡೆ ನೋಡೋದಿದ್ರೆ ಈ ಥರ ಇರುತ್ತೆ ಕಂಪ್ಲೀಟ್ ಪ್ಯಾನಲ್. ಈ ಕಡೆ ಸರ್ಕ್ಯೂಟ್ ಬೋರ್ಡ್, ಲಾಜಿಕ್ ಕಂಟ್ರೋಲರ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟರ್ಸ್ ಆ್ಯಂಡ್ ರಿಲೇಸ್ ಇರುತ್ತೆ. ಈ ಕಡೆ ಬಂದುಬಿಟ್ಟು ಪವರ್ ಸೆಕ್ಷನ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ನಾವು 24 ವೋಲ್ಟೇಜ್ AC ವಾಲ್ವ್ ಯೂಸ್ ಮಾಡೋದ್ರಿಂದ